ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಅಂತ ಅಂದ್ರೆ ನಾನು ಇವತ್ತು ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ. ನಂಗೆ ಕ್ರೌಡ್ ಅಂದ್ರೆ ಆಗ್ತಾನೆ ಇರಲಿಲ್ಲ, ಒಂಥರ ವಾಮಿಟ್ ಮಾಡ್ಕೋತಿದ್ದೆ. ನೀನ್ ಸುಮ್ನಿರಮ್ಮ ನೀನು. ರಶ್ ಕ್ರೌಡ್ ಗೈಸ್, ಮತ್ತೆ ಫುಲ್ ಆ ಪಿಪಿ ಎಲ್ಲ ಹಿಡ್ಕೊಂಡು ಕಿವಿ ಹತ್ರನೇ ಕೂಗ್ತಿದ್ರು. ಎಂಟರ್ ಆಗಿದೀವಿ ನೋಡಿ, ಇಲ್ಲಿಂದಾನೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ನಿಮ್ಗೆಲ್ಲ ಇನ್ನೊಂದು ಗೊತ್ತಾ, ನಾನು ನನ್ನ ಹೊಸ ಫೋನ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಅಲ್ಲಿದ್ದಾರೆ, ಇವರಿಬ್ರು ಕಳೆದೋಗ್ತಾರೆ. ಏ ಹುಷಾರು. ಏನಿದು? ಅದು ಫಸ್ಟ್ ಕಪ್ನಾಲು ಸಕ್ಕದಾಗಿದೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ನೋಡಿ, ಇವಳು ಈ ಸೈಕಲ್ ಗ್ಯಾಪ್ ಅಲ್ಲಿ ಲಿಪ್ ಬಾಮ್ ಬೇರೆ ಹಚ್ಕೋತಾವಳು. ಲೈನಕ್ಕೂ ಕಳ್ಳೆಕಾಯಿ ಗೈಸ್. ಈ ತರ ಹಾರ್ಡ್ ವರ್ಕ್ ಮಾಡೋರು ಕಂಡ್ರೆ ನಂಗೆ ತುಂಬಾ ಟ್ವಿಸ್ಟರ್ ಗೈಸ್. ನನಗೆ ತುಂಬಾ ತಿನ್ಬೇಕನ್ಸ್ತಾ ಇದೆ, ಆದ್ರೆ ಇವಳು ನನ್ಗೇನೋ ಹೇಳಿದ್ಲು. ನನ್ನ ಲಕ್ಕೆ ಸರಿ ಇಲ್ಲ, ಫುಲ್ ಮಳೆ. ಎಷ್ಟು ಮಳೆ ಅಂದ್ರೆ ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ತೋರಿಸ್ತೀನಿ ನೋಡಿ ಗೈಸ್, ಯಪ್ಪ ಎಷ್ಟು ಮಳೆ ಬಂತು ಅಂದ್ರೆ. ಯಾರೋ ಕಲಾವಿದೆ ನೋಡಿ ಗೈಸ್, ಗಾಡಿ ತಗೊಂಡ್ ಬಂದಿದ್ದಾರೆ ಕಡಲೆಕಾಯಿ ಪರ್ಸೆಗೆ. ಸೂಪರ್. Hi guys, welcome back to my channel. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂತ ಅಂದರೆ ನಾನಿವತ್ತು ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ. ವರ್ಷಕ್ಕೆ ಒಂದೇ ಸಲ ಆಗುವ ಕಡಲೆಕಾಯಿ ಪರ್ಸೆಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಅದು ನಮ್ಮ ಬಸವನಗುಡಿಲಿ ನಡೀತಿದೆ. ಇದು ಪ್ರತಿ ವರ್ಷ ಕಾರ್ತಿಕ್ ಸೋಮವಾರದ ಕಡೆ ವಾರ ನಡೆಯುತ್ತೆ. ಕಡಲೆಕಾಯಿ ಪರ್ಸೆಗೆ ನಾನಂತೂ ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೆ. ಈಗ ರೀಸೆಂಟಾಗಿ 1-2-3 ಇಯರ್ಸಿಂದ ಹೋಗೋಕ್ಕಾಗಿರಲಿಲ್ಲ. ನನ್ನ ಜೊತೆ ಯಾರೆಲ್ಲ ಬರ್ತಾ ಇದ್ದಾರೆ ಕಡಲೆಕಾಯಿ ಪರ್ಸೆಗೆ ಅಂತ ನೀವು ನೋಡಬೇಕಾ. ಸೊ ಸ್ಟೇ ಟ್ಯೂನ್. ತುಂಬ ಫನ್ ಇರುತ್ತೆ ಗೈಸ್ ಈ ವ್ಲಾಗು. ಯಾಕೆಂದರೆ ನಮ್ಮ ಟ್ರೆಡಿಷನ್ ದೊಡ್ಡ ಹಬ್ಬನ ನಿಮ್ಗೆಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ಈ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀವಿ ಆನ್ ದ ವೇ. ನನ್ನ ಜೊತೆ ಯಾರಿದ್ದಾರೆ ನೋಡಿ, ಇಲ್ಲಿ ಹಾಯ್ ಹೇಳು. ಅಲ್ಲಿ ಆರಾಧ್ಯ ಇದ್ದಾಳೆ, ಇಲ್ಲಿ ನಮ್ಮಮ್ಮ ಇದ್ದಾರೆ, ಇಲ್ಲಿ ರಾಜು ಇದ್ದಾನೆ, ಇಲ್ಲಿ ನಾನು. ಸೊ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ ಕಡಲೆಕಾಯಿ ಪರ್ಸೆಗೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ವಿ. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ದೊಡ್ಡಪ್ಪ ಕರ್ಕೊಂಡು ಹೋಗೋರು ನಮ್ಮನ್ನ. ನಾನು ಬೃಂದಾ ಪೂರ್ಣ ಎಲ್ಲ ಹೋಗ್ತಾ ಇದ್ವಿ. ಇವಾಗ ದೊಡ್ಡವರಾಗಿ ನಾವು ಮತ್ತೆ ಹೋಗ್ತಾ ಇದೀವಿ ಕಡಲೆಕಾಯಿ ಬಸ್ಸಿಗೆ. ಬೃಂದಾ ಆಲ್ರೆಡಿ ಹೋಗಿದ್ಲಂತೆ ಮೊನ್ನೆ. ಹೆಂಗಿತ್ತು ಬೃಂದಾ ಎಕ್ಸ್ಪೀರಿಯನ್ಸು? ನಿನ್ ಕ್ರೌಡ್ ಅಂದ್ರೆ ಇಷ್ಟನಾ? ಆರು ನಿನಗೆ ಕ್ರೌಡ್ ಅಂದ್ರೆ ಆಗತ್ತಾ ಇಲ್ವಾ? ರಾಜು, ನನ್ನ ತಮ್ಮಂಗಂತೂ ನಿಜವಾಗ್ಲೂ ಆಗೋದಿಲ್ಲ. 2 ವರ್ಷ ಮುಂಚೆ ನನಗೆ ಕೌರಣ್ಣ ಆಗ್ತಾ ಇರ್ಲಿಲ್ಲ. ಇವಾಗ ಏನಾಗ್ತಿರ್ಲಿಲ್ಲ? ಕೌರ ಏನ್ ಕೌಡ? ಕ್ರೌಡ್ ಅಂದ್ರೆ ಆಗ್ತಿರ್ಲಿಲ್ಲ. ನೀನ್ ಕಾಣಿಸ್ತಿಲ್ಲ, ಲೈಟ್ ಹಾಕೊಳೋ. ಇದಲ್ಲ, ಅದಕ್ಕೆ ತಗೋಬಾರ್ದು. ಸರಿ, 2 ಲಕ್ಷ ದಂಡ ಮಾಡಿದೀನಿ. ಸರಿ ಹೇಳು ಇವಾಗ. ಅಂದ್ರೆ ನಂಗೆ ಕ್ರೌಡ್ ಅಂದ್ರೆ ಆಗ್ತಾನೆ ಇರ್ಲಿಲ್ಲ, ಒಂಥರ ವಾಮಿಟ್ ಮಾಡ್ಕೋತಿದ್ದೆ. ನೀನ್ ಸುಮ್ನಿರಮ್ಮ ನೀನು. ಅದಾದ್ಮೇಲೆ ಇವಾಗೆಲ್ಲ ಕ್ಲಾಸಸ್, ಇವಾಗ ಅಸೆಂಬ್ಲಿ ಎಲ್ಲ ಇರ್ತಾರಲ್ಲ, ಹಂಗೆ ಮುತ್ಕೋತಾರೆ ಜನರು. ಅವಾಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ 2 ಇಯರ್ಸ್ ಬ್ಯಾಕ್ ನಾವು ಬಂದಾಗ ನನ್ನ ತಮ್ಮ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದ. ನಾನ್ ಲಾಸ್ಟ್ ಬಂದಿದ್ದೆ ಅವಾಗ ಕಡಲೆಕಾಯಿ ಪರ್ಸಿಗೆ. ಫುಲ್ಲು ರಶ್ ಕ್ರೌಡ್ ಗೈಸ್, ಮತ್ತೆ ಫುಲ್ಲು ಆ ಪಿಪಿ ಎಲ್ಲ ಹಿಡ್ಕೊಂಡು ಕಿವಿ ಹತ್ರನೇ ಕೂಗ್ತಿದ್ರು. ಇವತ್ತು ಧೈರ್ಯ ಮಾಡಿ ಹೋಗ್ತಾ ಇದೀನಿ. ಮತ್ತೆ ಯಾವನವ್ರು ಬಂದ್ರೆ ಹಂಗೆ ಮುಷ್ಟಿ ಇವನ್ ಏನು ಗೊತ್ತಾ ಗೈಸ್ ಬರ್ತಾ ಇರೋದು. ಫಸ್ಟ್ ಬರಲ್ಲ, ನಾನ್ ಬರಲ್ಲ, ನನ್ನೆಲ್ಲ ಕರಿಬೇಡ ಅಂತ ಅಂದ. ಆಮೇಲೆ ಆರಾಧ್ಯ ಎಲ್ಲ ಬರ್ತಾ ಇದ್ದಾಳೆ ಅಂತ ಗೊತ್ತಾಯ್ತ ತಕ್ಷಣ ಬರ್ತೀನಿ ನಾನು ಅಂತ ಅಂದ. ಆಮೇಲೆ ಮೇನ್ ಆಗಿ ಟ್ಯೂಷನ್ ಬಂಕ್ ಮಾಡ್ಬೋದಲ್ಲ ಅಂತ ತಪ್ಪಿಸ್ಕೊಂಡ್ ಬಂದಿದ್ದಾನೆ. ಇದನ್ನ ಹಿಂಗೆ ಆಗ್ತೀನಿ ನೋಡಿ. ಅವ್ನು ಟ್ಯೂಷನ್ ಬಂಕ್ ಮಾಡಕ್ಕೋಸ್ಕರ ಇವತ್ತು ಕಡಲೆಕಾಯಿ ಪರ್ಸೆಗೆ ಬರ್ತಾ ಇದ್ದಾನೆ. ಕಟ್ ಮಾಡಿ ಹಾಕೆ ನಮ್ ಜಿಮ್ ಸರ್ ಅವರೆಲ್ಲ ನಿನ್ ಚಾನಲ್ ಕೊಟ್ಟಿದೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಪರವಾಗಿಲ್ಲ, ಅವರೆಲ್ಲ ನೋಡ್ತಾರೆ. ಇವಾಗ ಎಂಟರ್ ಆಗಿದೀವಿ ನೋಡಿ, ಇಲ್ಲಿಂದಾನೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ನನಗಂತೂ ಫುಲ್ ಖುಷಿ ಆಗ್ತದೆ. ಐ ಆಮ್ ವೆರಿ ಎಕ್ಸೈಟೆಡ್. ನೋಡಿ ಗೈಸ್, ಫುಲ್ ಅಲ್ಲೆಲ್ಲ ಬಲೂನ್. ವಾವ್ ಗೈಸ್, ನಿಮ್ಗೆಲ್ಲ ಇನ್ನೊಂದು ಗೊತ್ತಾ, ನಾನು ನನ್ನ ಹೊಸ ಫೋನ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಫೀಲ್ ಸೋ ಹ್ಯಾಪಿ. ನೋಡಿ ಗೈಸ್, ಇಲ್ಲೆಲ್ಲ ಪೊಲೀಸ್. ವಾವ್, ನೋಡಿ ಈ ರೋಡಲ್ಲೂ ಮಾಡಿದಾರೆ ಅಲ್ವಾ? ಈ ರೋಡಲ್ಲಿ ಮುಂಚೆ ಮಾಡ್ತಿರ್ಲಿಲ್ಲ. ಮೇನ್ ಆಗಿ ಇದೇ ರೋಡಲ್ಲಿ ಮಾಡ್ತಿದ್ದು.
ಇವತ್ತೇ ಲಾಸ್ಟ್ ಡೇ ಗೈಸ್. ಇದೊಂದು ಬಲೂನ್ಗೆ ಮೊನ್ನೆ ಬಂದಿದ್ವಿ ಆನ್ ದ ವೇ. ಇದೊಂದು ಬಲೂನ್ಗೆ 100 ರೂಪಾಯಿ ಹೇಳಿದ್ರು. ಫುಲ್ಲು ಜನ ಗೈಸ್. ಯಪ್ಪ ಇಲ್ಲಿ ನೋಡಿ, ಈಗ ಬ್ಯಾರಿಕೇಡ್ ಒಳಗಡೆಯಿಂದ ಬರ್ಬೇಕಂತೆ. ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ. ಇವರೆಲ್ಲ ಕಳೆದೋಗ್ತಾರೆ, ನನಗೆ ಗೊತ್ತಿಲ್ಲ. ಬೃಂದ ಇಲ್ಲಿದ್ದಾಳೆ, ನಮ್ಮ ಅಮ್ಮ ಅಲ್ಲಿದ್ದಾರೆ, ಇವರಿಬ್ರು ಕಳೆದೋಗ್ತಾರೆ. ಹುಷಾರು. ಗೈಸ್, ನನಗೆ ಇಷ್ಟು ಜನನ ನೋಡಿ ಒಂಥರ ಹಿಂಸೆ ಆಗ್ತಾ ಇದೆ ಆಲ್ರೆಡಿ. ನನ್ನ ಜೊತೆನೆ ಇರ್ರಿ, ಹೋಗ್ಬಿಟ್ರಿ. ನಮ್ಮಮ್ಮ ಎಲ್ಲೋ ಹೋಗ್ತಾ ಇದ್ದಾರೆ ಏನೋ ತಗೊಳಕ್ಕೆ. ನೋಡಿ ನಮ್ಮಮ್ಮ ಫಸ್ಟ್ ಚೇಪೆಕಾಯಿ ನೋಡ್ತಾ ಇದ್ದಾರೆ. ಚೇಪೆಕಾಯಿ ಬೇಕಾ ಗೈಸ್? ಚೇಪೆಕಾಯಿ ಬೇಕಾ? ಬೇಡ 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 ಬಾ ಅಮ್ಮ. ಬೇಡ ಬಾ, ನಡೀರಿ ನಡೀರಿ. ಗೈಸ್, ಕಡಲೆಕಾಯಿ ನೋಡಿ. ನೀವು 4 ಜನ ಒಟ್ಟಿಗೆ ಇರ್ರಿ, ಏನೇ ಆದ್ರೂ ನಾನು ಬ್ಲಾಗ್ ಮಾಡ್ಕೊಂಡು ಬರ್ತೀನಿ. ನೀವು 4 ಜನ ಹುಷಾರು. ಇವರೆಲ್ಲ ನನಗೆ BT ಕೊಡ್ತಾವ್ರೆ ಗೈರಿ. ಹೋಗವ ನೀನು ಗೈಸ್. ನವಿಲ್ಗಿರಿ ಇಲ್ಲೂ ಕಿತ್ತಾಟಪ್ಪ ಇವರು. ಏನೇನೋ ಹೇಳ್ತಾನಪ್ಪ ಇವನು. ಪುರಿ ಜಗನ್ನಾಥ್ ದೇವರದು ನಿಂಗೆ ಗೊತ್ತಿಲ್ಲ? ದೇವ್ರ ನಂಗೆ ಗೊತ್ತು. ಹಲೋ, ಇದು ದಪ್ಪ ಕಣ್ಣೀರುತ್ತೆ ದೇವರು. ಫ್ರೀಯಾಗೆ ಕೊಡ್ತಾಳಂತ ಬೃಂದ. ಬಾರಮ್ಮ, ಅವ್ರ ಮನೇಲಿ ಐತೆ ಇಷ್ಟೊಂದು. ಎಷ್ಟಂತೆ? 10 ರೂಪಾಯಿ ಅಂತೆ. 10 ರೂಪಾಯಿ ಅಂತೆ ಒಂದು. ಬೇಡ, ನಮ್ಮನೇಲೆ ಪಾಟಲ್ಲಿ ಇಟ್ಟಿದ್ದೀವಿ ಬಾ. ಏನಿದು? ಅದು ಓ, ಈ ಥರ ಪ್ರೊಜೆಕ್ಟರ್. ಫೋನ್ನ ಇಲ್ಲಿ ಇಟ್ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಕಾಣೋದು. ನೋಡಿ ಗೈಸ್, ಎಷ್ಟು? 100 ಅಂತೆ. ನೋಡಿ ನನ್ನ ತಂಗಿ ಕ್ವಾಲಿಟಿ ಇಲ್ಲ ಅಂತ ಬೇರೆ ಹೇಳ್ತಾವಳೆ ಗೈಸ್. ಇಲ್ಲಿ ನೋಡಿ, ಯಾರೋ ನಾಯಿನ ಬೇರೆ ಕರ್ಕೊಂಡ್ಬಂದಿದ್ದಾರೆ. ಬ್ರೂನೋನು ಕರ್ಕೊಂಬರ್ಬೋದಿತ್ತು. ಅರ್ಧಕ್ಕರ್ಧ ಜನ ಬಾಯ್ಗೆ ಹಾಕ್ಬಿಟ್ಟು ಅಷ್ಟೇ ಎಲ್ಲರೂ ಓಡೋಗ್ಬಿಟ್ಟಿರೋದು. ಅವ್ನು ಬಂದಿದ್ದಾರೆ VIP ಎಂಟ್ರಿ ಬ್ರೂನೋ. ಈ ಲೈನಲ್ಲಿ ಸ್ವಲ್ಪ ಎಲ್ಲ ಆ ಕಡೆ ಇದ್ದಾರೆ ಕಣೆ. ನೋಡೇ, ಎಲ್ಲ ಇಲ್ಲಿದ್ದಾರೆ. ನಾವಿದ್ರು ಇನ್ನ ಕಪ್ನಾಲ್ ಇದೆ ಗೈಸ್, ಕಪ್ನಾಲ್. ಫಸ್ಟ್ ಏನಾದ್ರು ತಿನ್ನೋಣ. ನಡಿ ಕೊಡ್ಸು ನೀನು. ಜ್ಯೂಸ್ ಕುಡಿಬಾರ್ದು ಖಾಲಿ ಹೊಟ್ಟೆ. ಫೋನ್ ಹೊಡೆದಾಕ್ತಾನೆ ಇವನೇ. ಕೊಡಿ ಇಟ್ಕೊಂಡು ಬೇಡ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಅಯ್ಯೋ ಎಲ್ಲರೂ ಸೇರಿ ದೂರದಲ್ಲೇ ಇರೋ. ಯಾಕ್ರೋ ಅಷ್ಟು ಹತ್ರ ಬರ್ತಿದ್ದೀರಾ ಗೈಸ್? ನನ್ನ ತಮ್ಮ ನನಗೆ ನೋಡಿ ಇರೋದು ಕೊಟ್ಟಿದ್ದಾನೆ. ಕುಡಿದ್ಬಿಟ್ಟು ಬೇಡ 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 ಬೇಡ. ನಾನು ಕುಡ್ದೇ ಇಲ್ಲ ಇರೋ. ಯಾಕೋ? ಫಸ್ಟು ಕಬ್ನಾಲು ಸಕ್ಕದಾಗಿದೆ. ಚೆನ್ನಾಗಿತ್ತಾ ಅಮ್ಮ? ಗೈಸ್ ನೋಡೋಣ ಬನ್ನಿ, ಇನ್ನು ಎಷ್ಟೆಷ್ಟು ಜಾಗದಲ್ಲಿ ನಮ್ಮ ಅಮ್ಮನೇ ನನಗೆ ಐಟಮ್ಸ್ ಕೊಡಿಸ್ತಾರೆ ಅಂತ ನೋಡೋಣ. ನೋಡಿದ್ರಾ? ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಇಷ್ಟೇ ಬನ್ನಿ ಗೈಸ್, ಹೋಗೋಣ. ಗೈಸ್, ಆ್ಯಕ್ಚುಲಿ ನಾನು ಸ್ಟಿಕ್ ತರಬೇಕಿತ್ತು ಅನ್ಸುತ್ತೆ, ಕೈಯಲ್ಲೇ ಹಿಡ್ಕೊಂಡು. ಗೋಲ್ಗಪ್ಪ ಚೆನ್ನಾಗಿರುತ್ತಂತೆ. ಅಲ್ಲಿ ಗೋಲ್ಗಪ್ಪ ಟ್ರೈ ಮಾಡೋಣ. 1 ಪ್ಲೇಟ್ ತೊಗೊಂಡು ಎಲ್ಲರೂ ತಿನ್ನೋಣ. ಬನ್ನಿ ಗೈಸ್, ಹೋಗೋಣ. ಗೈಸ್, ಇವಾಗ ನಾನು ನನ್ನ ಹೊಟ್ಟೆಯನ್ನು ಕೆಡಿಸ್ಕೊಳ್ಳೋಕ್ಕೆ ಫುಲ್ ರೆಡಿ ಆಗಿದ್ದೀನಿ. ನಮ್ಮಮ್ಮ ಬೇಡ ಬೇಡ ಅಂತ ಅಂದ್ರು, ನಾನು ತಿನ್ನಕ್ಕೆ ಬಂದಿದ್ದೀನಿ. ತಿನ್ನೋಣ ಬನ್ನಿ.
ಅವ್ರು ಹೇಳಿದ್ರೆ ಇನ್ನ ಮಾಡಿದ್ರು ಎಲ್ಲ ಟೇಸ್ಟ್ ಬಡ್ಸ್ ಎಲ್ಲ ಡ್ಯಾನ್ಸ್ ನೋಡಿ ಇವಳು ಈ ಸೈಕಲ್ ಗ್ಯಾಪಲ್ಲಿ ಲಿಪ್ ಬಾಮ್ ಬೇರೆ ಹಚ್ಕೋತಾವಳು. ಬ್ಯೂಟಿ ಕಾನ್ಷಿಯಸ್. ಲೈನಕ್ಕೂ ಕಳ್ಳೆಕಾಯಿ ಗೈಸ್. ಲಂಡನ್ಸ್ ಚಾಕ್ಲೇಟ್ ಸ್ಟ್ರಾಬೆರಿ ಅಂತೆ. ಯಾರು ಟ್ರೈ ಮಾಡ್ತೀರಾ? ಲಂಡನ್ಸ್ ಚಾಕ್ಲೇಟ್ ಸ್ಟ್ರಾಬೆರಿ ಬೇಕಾ ಬೇಕಾ? ಚೆನ್ನಾಗಿರಲ್ಲಪ್ಪ. ನಾನು ನಿನಗೆ ಹೆಂಗಿದ್ರು ನೆಕ್ಸ್ಟ್ ಮಂತ್ ಬರ್ತೀರಾ ಲಂಡನಲ್ಲಿ ಕೊಡಿಸ್ತೀನಿ ಬಾ. ಮಮ್ಮಿ ನಮ್ಮಮ್ಮ ಅಲ್ಲೇ ಉಳ್ಕೊಂಡ್ರು ಗೈಸ್. ನಮ್ಮಮ್ಮ ನನ್ನ ಮಾತೇ ಕೇಳಲ್ಲಪ್ಪ, ಏನು ಮಾಡೋದು? ನಮ್ಮಮ್ಮ ನನ್ನ ಮಾತೇ ಕೇಳಲ್ಲ. ನಮ್ಮಮ್ಮ ಮಾತು ಅದೇ ಬಜ್ಜಿನ ನಾನು ನೋಡಿದೆ ಅಲ್ಲಿ, ಅದಕ್ಕೆ ನಮ್ಮಮ್ಮನ ಕರೆದಿದ್ದು. ಬಜ್ಜಿ ಇಷ್ಟ ನಮ್ಮಮ್ಮಂಗೆ, ಬಜ್ಜಿ ಇಷ್ಟ ಅಂತಾನೆ ಅಲ್ಲಿ ಮುಂದೆ ನೋಡ್ಬಿಟ್ಟು ನಿನ್ನ ಕರೆದಿದ್ದು ನಾನು. ನೀನು ಇಲ್ಲೇ ತಗೋತಿದ್ಯಾ? ನಮ್ಮಮ್ಮನೇ ನನಗಿಂತ ಜಾಸ್ತಿ ಜಂಕ್ ಫುಡ್ ತಿಂತಾರೆ ಗೈಸ್. ನೋಡಿ ಗೈಸ್, ಸ್ಟೂಡೆಂಟ್ ಅಂತೆ ಇವರು. ವಾವ್, ಪಾರ್ಟ್ ಟೈಮ್ ವರ್ಕ್. ಗುಡ್ ಗೈಸ್, ಗುಡ್. ಈ ಥರ ಹಾರ್ಡ್ ವರ್ಕ್ ಮಾಡೋರು ಕಂಡ್ರೆ ನನಗೆ ತುಂಬ ಹ್ಯೂಜ್ ರೆಸ್ಪೆಕ್ಟ್ ಗೈಸ್. ನೋಡಿ ನೋಡಿ, ಇಲ್ಲಿ ಬಂದ ಕೈ ಹಾಕಕ್ಕೆ ಬಂದ್ಬಿಡ್ತಾನೆ ಫಸ್ಟ್. ಎಲ್ಲಿಂದ ಬಂದ್ ನಾವು ಸೈಕಲ್ ಗ್ಯಾಪಲ್ಲಿ. ನೋಡಿ ಗೈಸ್, ನನ್ನ ಪ್ಯಾಂಟ್ ಗೊತ್ತಾ ಯಾಕೋ ನೋಡಿ ಗೈಸ್, ನಾನು ಇಲ್ಲಿ ನೋಡ್ಬಿಟ್ಟು ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮ ಅಲ್ಲೇ ತೊಗೊಂಡ್ರು. ನೋಡಿ ಇಲ್ಲಿ ಬಜ್ಜಿ ಎಲ್ಲ ಇದೆ ಈ ಥರ. ವಾವ್ ಗೈಸ್, ನೋಡಿ ನನ್ನ ಫೇವ್ರೆಟ್ ಗೈಸ್ ಇದು ಚುರ್ಮುರಿ. ನನ್ನ ತಂಗಿ ಏನೋ ನನಗೆ ಕಂಟೆಂಟ್ ಕೊಡ್ತಾ ಇದ್ದಾಳೆ. ವಾಟ 18 ಜಾತ್ರೆ ಅಂತ ಮಾಡಬೇಕಂತೆ. ಕಡಲೆಕಾಯಿ ಪರ್ಸು ಜಾತ್ರೆನೇ ಯಾರು ಇದು? ಹೌದಾ? ಬೇಸ್ ಏನೋ ಕಡಲೆಕಾಯಿ ಚೆನ್ನಾಗಿದೆ, ಬಿಸಿ ಬಿಸಿ ಗೈಸ್. ಚೆನ್ನಾಗಿತ್ತ ಬಜ್ಜಿ? ಚೆನ್ನಾಗಿತ್ತು. ಆರಾಧಿನ ಜೊತೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕಡಲೆಕಾಯಿ ಪರ್ಸಿಗೆ ಬರ್ತಾ ಇರೋದು. ಹೌದಾ 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 ಹೌದು ಹೌದು ಹೌದು. ಫಸ್ಟ್ ಟೈಮ್. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ವಿ. ಈಗ ಒಂದು 3 years ಇಂದ ಬರೋದು ಬಿಟ್ಬಿಟ್ಟೆ ಕರೋನಾ ಆದಾಗಿಂದ. ಬಟ್ 2 years or 3 years ಬ್ಯಾಕ್ ಅದೇ ಲಾಸ್ಟು. ಅದೇ ನನ್ನ ತಮ್ಮನ ಕರ್ಕೊಂಡು ಬಂದಿದ್ವಿ ಅಂದಲ್ಲ ಅವಾಗ. ಜನದ ಮಧ್ಯೆ ನಾನು ಕಳೆದೋಗ್ತೀನಿ ಅನ್ನೋ ಭಯ ಸ್ಟಾರ್ಟ್. ನಿಮಗೆಲ್ಲ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಗಿಣ್ಣಂತೆ ಗೈಸ್, ನನಗೆ ಗಿಣ್ಣಂದ್ರೆ ಆಗಲ್ಲ. ನಮ್ಮಮ್ಮ ಏನೋ ನೋಡ್ತಾ ಇದ್ದಾರೆ, ಏನೋ ತಗೊಳಕ್ಕೆ. ಜಾತ್ರೆ ಥರ ಇದೆ ಅದು. ಇದು ಬಾರಮ್ಮ ಸಿಸ್ಟರ್ ಗೈಸ್. ನನಗೆ ತುಂಬ ತಿನ್ಬೇಕನ್ನಿಸ್ತಾ ಇದೆ, ಆದರೆ ಇವಳು ನನಗೇನೋ ಹೇಳಿದ್ಲು. ಆದರೆ ಅದನ್ನು ನಾನು ನಂಬದೆ. ಅದೇ ನೀನು ನನಗೆ ಹೇಳ್ದಲ್ಲ ಅದೇ. ಸೊ ಅಂದರೂ ನಂಬಿ ತಿಂತೆ. ಒಂದು ಕೊಡಿ ಅಂಕಲ್, ಕೊಡಿ ಒಂದು. ಎಷ್ಟು ಅಂತ ಕೂತ್ಕೊಂಡ್ಬಿಡು ಅಂಕಲ್ ಜೊತೆ ನೀನು ಚೇರ್ ಹಾಕೊಂಡು. ಚೆನ್ನಾಗಿ ಮಾಡ್ತೀಯ. ನನ್ನ ತಮ್ಮಂಗೆ ಅದೊಂದು ಕೊಡಿಸ್ಬೇಕು, ತಲೆಗೆ ಹಾಕೊಳ್ಳೋದು. ರಿಯಲ್ ಆಗೇ ವಿಲ್ಲನ್ ಥರ ಅವನು. ಇನ್ನು ಅದನ್ನ ಹಾಕೊಂಡು ಫುಲ್ ಒರಿಜಿನಲ್ ವಿಲ್ಲನ್. ನಾವು ಕಡಲೆಕಾಯಿ ಪಕ್ಕ ನಿಂತ್ಕೊಳ್ತಾರೆ. ಕಡಲೆಕಾಯಿ ಎಷ್ಟು ಅಂದ್ಬಿಡ್ತಾನೆ. ನಾನು ಒಂದು ಆಟ ಕೇಳೋದು, ನಂಗೆ ಹೆಂಗೆ ಗೊತ್ತು? ನೀವು ಬೇರೆಯವ್ರನ್ನ ಕೇಳ್ಕೊಂಡು ಅಂದ್ಬಿಡ್ತಾರೆ. ನಿನ್ನ ಕೇಳಿದ್ರ? ನೀನ್ ಹಂಗೆ ಕಾಣಿಸ್ದೆ ಅನ್ಸುತ್ತೆ ಕಂದ. ಏನಿದೆ ಫ್ರೆಂಚ್ ಕ್ರಾಪ್ ಹೇರ್ ಸ್ಟೈಲ್ ನೀನ್ ಹಿಂಗ್ ಮಾಡ್ತಿರೋದಕ್ಕೆ ಹೆಂಗ್ ಕಾಣಿಸ್ತಿರ. ದೊಡ್ಡ ದುರಂತ ಗೈಸ್, ಮಳೆ ಗೈಸ್, ಮಳೆ. ನೆವರ್ ಎಕ್ಸ್ಪೆಕ್ಟೆಡ್ ಗೈಸ್. ಅಯ್ಯೋ, ನಾನು ಬೇರೆ ಬೇಕು ಅಂದ್ಬಿಟ್ಟೆ, ಮಳೆ ಬೇರೆ ಬರ್ತಿದೆ. ಯಪ್ಪ, ಫುಲ್ ಮಳೆ. ನೀವು ಬಂದೆ ಅಂತ ಮಳೆ. ಅಯ್ಯೋ ನನ್ನ ತಂಗಿ ಡೈಲಾಗ್ ಬೇರೆ ಹೊಡಿತಾವಳೆ. ಮಳೆಯಲ್ಲಿ ನೆನೀತಾ ಇದ್ದೀವಿ ಗೈಸ್. ಮಳೆ ಬಂದು ಎಲ್ಲ ಇಲ್ಲಿ ನಿಂತ್ಕೊಳ್ಳೋ ಥರ ಆಗಿದೆ. ಶೆಲ್ಟರ್ಗೆ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ ನೋಡಿ. ಯಾವತ್ತೂ ಇಲ್ದಿರೋ ಮಳೆ
ಇವತ್ತೇ ಬರ್ಬೇಕಾ? ನನ್ನ ಲಕ್ಕೇ ಸರಿ ಇಲ್ಲ, ಫುಲ್ ಮಳೆ guys. ಎಷ್ಟು ಮಳೆ ಅಂದ್ರೆ ನೋಡಿ, ಫುಲ್ ಮಳೆ. ಇನ್ನೊಂದು ದುರದೃಷ್ಟ, ಇಷ್ಟೊತ್ತವರೆಗೂ ಮಳೆ ಬರ್ತಾ ಇತ್ತು, ಇವಾಗ ಲೈಟ್ ಕೂಡ ಹೊಟ್ಟೋಗಿದೆ, ಲೈಟಿಂಗ್ಸ್ ಹೋಗ್ಬಿಡಿದೆ ನೋಡಿ ಅಲ್ಲಿ. ನೀನ್ ಹೇಳ್ಬೇಕು, ನಾನು ಹೇಳಿದ ನಾನು ಹೇಳ್ತೀನಿ. ನೀನ್ ತಾನೇ ಹೇಳಿದ್ದು, ಕೇಳಿದ್ದು ಅವಾಗ ನಿಮ್ ಟೀಚರ್ ಕೇಳ್ತಾರೆ ಅದು ಏನು ಅಂತ, ಅವಾಗ ನಿಮ್ ಇವರಿಬ್ರು ಅಂತೂ ಅಪ್ಪ ನಿಮ್ ತರ ನಾವ್ ಯಾವತ್ತೂ ಕಿತ್ತಾಡಿಲ್ಲಪ್ಪ. ಕಿತ್ತಾಡ್ಬೇಡಿ, ಇವಾಗ ನೋಡಿ ಯಾರು ಹೇಳಿದ್ದು ಕಿತ್ತಾಡಿ ಅಂತ. ಗೈಸ್ ಮಳೆ ಸ್ವಲ್ಪ ಕಡಿಮೆ ಆಯ್ತು, ಆದ್ರೆ ಕರೆಂಟೇ ಹೊಟ್ಟೋಗಿದೆ, ಏನ್ ಮಾಡೋದು ಗೊತ್ತಿಲ್ಲ. ಯಾಕಮ್ಮ ಇಷ್ಟ ಮಳೆ? ಅಯ್ಯೋ, ಅದು ಇವಳೇ ಹೇಳಲ್ಲ, ಅವಾಗ್ಲೇ ಹೇಳದ್ಲು. ವಾವ್, ಅಲ್ಲಿ ನೋಡಿ ಗೈಸ್ ಕೃಷ್ಣ. ಕೃಷ್ಣ ಎತ್ತಿ ಹಿಡ್ದಿದ್ದಾನೆ, ಮಳೆ ಬರ್ತಾ ಇಲ್ಲ. ಗೈಸ್ ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಗೈಸ್. ಕೃಷ್ಣ ಲಿಟಲ್ ಫಿಂಗರ್ ಅಲ್ಲಿ ಎತ್ತಿ ಕೃಷ್ಣ, ಅದಕ್ಕೆ ಶೆಲ್ಟರ್ ಗೋವರ್ಧನ. ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಕೃಷ್ಣ. ಮಳೆ ನಿಂತಿದೆ, ಕರೆಂಟ್ ಬಂದು ಮತ್ತೆ ಹೋಯ್ತು. ಆ್ಯಂಡ್ ನೆಲ ತೋರಿಸ್ತೀನಿ, ಇವಳು ಹೆಂಗ್ ಕಿಸ್ತಾಳೆ ಅಂದ್ರೆ ಜನ ಎಲ್ಲ ಇವ್ರಿಬ್ರನ್ನೇ ನೋಡ್ತಾವ್ರೆ. ಗೈಸ್ ತೋರಿಸ್ತೀನಿ ನೋಡಿ ಗೈಸ್. ಯಪ್ಪ ಎಷ್ಟು ಮಳೆ ಬಂತು ಅಂದ್ರೆ ವಾಟರ್ ಫಾಲ್ಸ್ ಆಗ್ತಿದೆ ನೋಡಿ ಗೈಸ್. ಇವತ್ತೇ ಆಗ್ಬೇಕಾ ಗೈಸ್ ಹಿಂಗೆ ಪಾಪ. ನೋಡಿ ಗೈಸ್ ಪಾಪ ಹಿಂಗ ಆಗ್ಬಿಡಿದೆ ಅವ್ರದ್ದು, ಬೇಜಾರಾಗುತ್ತಪ್ಪ. ನೋಡಿ ಗೈಸ್, ನೀರ್ ನೋಡಿ ಗೈಸ್. ಬಂದ್ರು. ಏ ಅವಳು ಹುಷಾರು ಅವಳು ನೋಡಿ ಗೈಸ್. ಹಂಗೆ ಹಿಂಗಂತೆ ಬಾರಮ್ಮ, ಬೃಂದ ಬಂದಿದ್ಲಲ್ಲ ಗೊತ್ತು. ಈ ಬಲೂನ್ ನೋಡಿ ಎಷ್ಟು ದೊಡ್ಡದಾಗಿದೆ. ವಾವ್, ಗಾಂಧೀಜಿನ ತೋರಿಸ್ತೀನಿ ನೋಡಿ. ತೋರಿಸ್ತೀನಿ ರೇ ಗಾಂಧೀಜಿ. ಯಪ್ಪ ಈ ಬಟ್ಟೆ ಎಲ್ಲ ಗೋವಿಂದ ಆಗ್ಬಿಟ್ಟಿರುತ್ತೆ. ಫುಲ್ ಬರ್ತಿದ್ಯಾ? ಯಾರೋ ಕಲಾವಿದೆ ನೋಡಿ ಗೈಸ್, ಗಾಡಿ ತಗೊಂಡ್ಬಂದಿದ್ದಾರೆ ಕಡಲೆಕಾಯಿ ಪರ್ಸೆಗೆ. ಸೂಪರ್. ನನ್ನ ಗೈಸ್ ಫುಲ್ಲು ಕುಡಿದ್ಬಿಟ್ಟಿದ್ದಾರೆ ಗೈಸ್, ವಾಸನೆ ಬರ್ತಿದೆ, ಹಿಂಗೆ ಕಿಂಚ್ಕೊಂಡು ಓಡಾಡ್ತಿದ್ದಾರೆ. ಇರಿಟೇಟ್, ಇಂಥವ್ರಿಂದನೇ ನನ್ಗೆ ಇರಿಟೇಟ್ ಆಗುತ್ತೆ. ಅವ್ರ ಮನೆಯವ್ರೇನಿಲ್ಲ, ಬಂದು ನೋಡ್ತಾರೆ. ನನ್ನ ತಂಗಿಗೆ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ. ಅವ್ರ ಮನೇಲಿ ಏನು ಅನ್ನಲ್ವಾ ನೋಡಿ ಗೈಸ್, ಫುಲ್ಲು ಕಿರ್ಚ್ಕೊಂಡು ಇರಿಟೇಷನ್ ಗೈಸ್. ಹಿಂಗೆ ಇದಕ್ಕೆ ನನಗಾಗಲ್ಲ. ಆ ಥರ ವಾಯ್ಸ್ ಹೆಂಗೆ ಬರುತ್ತೆ ತಂಗಿಯಿಂದ? ನೀನು ಕಿರ್ಚು, ನಿನಗೆ ಬರುತ್ತೆ. ಇರೇ ಜಾಸ್ತಿ ಮುಂದೆ ಬಂದ್ಬಿಟ್ವಿ, ಅಪ್ಪ ಅಮ್ಮನ್ ಬಿಟ್ಟು. ಅಪ್ಪ ಅಂತಿದ್ದೀನಿ, ನಮ್ಮ ಅಮ್ಮನ್ ಬಿಟ್ಟು. ಆಮೇಲೆ ನಾವೆಲ್ಲ ಜಾತ್ರೆಯಲ್ಲಿ ಕಳೆದೋದಂತ ಮಕ್ಕಳಾಗ್ಬಿಡ್ತೀವಿ. ಅಲ್ಲಿರೋ ಟ್ಯಾಟ್ರ್ ಹಾಕ್ಸ್ಕೊಂಡ್ರೆ ನೋಡಿ, ಅಲ್ಲಿ ಟ್ಯಾಟ್ರ್ ಹಾಕ್ಸ್ಕೊಂಡ್ರೆ ಪಕ್ಕ ಬ್ಲಡ್ ಪಾಯ್ಸನ್ ಆಗೋದು. ಬ್ಲಡ್ ಪಾಯ್ಸನ್ ಆಗುತ್ತಂತೆ ಗೈಸ್ ಟ್ಯಾಟೂ ಹಾಕ್ಸ್ಕೊಂಡ್ರೆ. ಸಾರಿ, ಏಡ್ಸ್ ಬರುತ್ತೆ. ಮಗಳಿಗೆ ಅಂತ ಅಂದ್ಬಿಟ್ಟೆಲ್ಲ ಎತ್ಕೊಡ್ತಿದ್ದಾರೆ. ಅಲ್ಲಿ ನೋಡಿ ಗೈಸ್ ಡಬ್ಬಿ ಹೆಂಗಿದೆ, ಕ್ಯೂಟಾಗಿ ಸ್ಮಾಲ್ ಡಬ್ಬಿ ಎಷ್ಟು ಚಿಕ್ಕದು. ಲೇಸ್ದು ಫಿಲ್ಲಿಂಗ್ ನೋಡಿದ್ವಿ ಚಾಟ್ ಥರ, ಸೊ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ಟ್ರೈ ಮಾಡಿ ಹೇಗಿದೆ ಹೇಳೋಣ.
ಥರ ಲೇಸ್ ಒಳಗಡೆ ಎಲ್ಲ ಸ್ಟಫಿಂಗ್ ಮಾಡೋದು, ಆರೆಂಜ್ ಕಲರ್ ಲೇಸ್ ಒಳಗಡೆ. ಅಲ್ಲಿ ನೋಡಿ ಗೈಸ್, ಫುಲ್ ನಾಡ್ ಪಿಜ್ಜಾ ಅಂತ ಇದು. ಗೈಸ್ ನೋಡಿ ಗೈಸ್, ಕಾಫಿ ಮಗ್ಗಲ್ಲಿ ಪಿಜ್ಜಾ ಮಾಡ್ತಾರೆ, ಫುಲ್ ಹಾರ್ಡ್ ಪಿಜ್ಜಾ ಅಂತ. ಗೈಸ್ ಫೈನಲಿ ಕೊಟ್ಟಿದ್ದಾರೆ, ಫುಲ್ ಮಿಕ್ಸ್ ಮಾಡಬೇಕಂತೆ. ಪುಡಿ ಪುಡಿ ಹೇಗಿದೆ? ತಿಂತಾವ್ರೆ ಬಕ ಪಕ್ಷಿಗಳ ಥರ. ಗೈಸ್ ಇವನೇ ನನ್ಗೆ ಇರಿಟೇಟ್ ಮಾಡಕ್ ಸಾಕು ಗೈಸ್. ಯಪ್ಪ ಎಷ್ಟು ಜೋರಾಗಿ ಕಿರ್ಚ್ಕೊಂಡು ಹಾಕಿ ಜುಮ್ಕ ಹಿಂಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ಹಾಕೊಂಡೆ ಕಿವಿ ಕಿತ್ಕೊಂಡ್ ಬಂದ್ಬಿಡುತ್ತೆ. ನೀನ್ ಕಿತ್ಬಾರ್ದು ಅಂತಾನೆ ಅವ್ರು ರಬ್ಬರ್ ಬ್ಯಾಂಡ್ ಹಾಕವ್ರೆ. ಇದ್ ನೋಡಿ ಹಿಂಗಿದೆ ಯಪ್ಪ, ನೋಡಿ ಇದೆ ಇನ್ನ ಎಕ್ಸ್ಟ್ರಾರ್ಡಿನರಿ. ಯಪ್ಪ ಯಪ್ಪ. ಆರಾಧ್ಯ, ಇದು ನೀನ್ ಹಾಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತೀಯಲ್ಲ. ನನ್ನ ಬಾಡಿಗಿಂತ ಅದೇ ದಪ್ಪ ಇದೆ, ನನಗಿಂತ ಅದೇ ದಪ್ಪ ಇದೆ. ಆರಾಧ್ಯ ಕಾಮಿಡಿ ಎಲ್ಲ ಮಾಡೋದು ಕಲ್ತ್ಬಿಟ್ಟವಳು. ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗಲ್ಸ್ ಬ್ಯಾಂಗಲ್ ನೋಡಿದ್ದು, ಇದು ನೋಡಿ ಹೆಂಗಿದೆ. ನನ್ನ ಹತ್ರ ಇರ್ತದೆ ಒಂಥರ ಕ್ಯೂಟ್ ಆಗಿದೆ, ರಾಜಸ್ಥಾನಿ ವೈಬ್ಸ್. ಎಷ್ಟು ಬಳೆ ಎಲ್ಲ? 100 ರೂಪಾಯಿ ಏಕ್. ನೀನು ಈ ಅಂಕಲ್ ಜೊತೆ ಇದ್ಬಿಡಿಲ್ಲೇ. ಅವರೇ ಬೇಡ ಮೇಳ ಯಾವಾಗ? ಗೈಸ್ ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಇಲ್ಲೂ ಕೂಡ. ದೇವಸ್ಥಾನದೊಳಗಡೆ ಹೋಗಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ, ಬನ್ನಿ ನೋಡೋಣ. ನಮ್ಮ ಮನೆಯವರೆಲ್ಲ ಗೈಸ್ ಏನ್ ಬಿತ್ತು? ನೀರು. ನಮ್ಮ ಮನೆಯವರೆಲ್ಲ ನೋಡಿ ಗೈಸ್ ಬನ್ನಿ ಆಟ ನೋಡಿದ ತಕ್ಷಣ ಅಕ್ಕ ವಿಲ್ ಪ್ಲೇ ಅಂತೆ. ಸ್ಥಾನ ನೋಡಿ ದೇವ್ರು ಕಾಣಿಸ್ತಿಲ್ಲ. ದೊಡ್ಡ ಗಣಪತಿ ದೇವಸ್ಥಾನ ಗೈಸ್ ಇದೆ, ಕಾಣಿಸ್ತಾ? ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಗೈಸ್. ಅಲ್ಲಿ ನೋಡಿ, ಅಲ್ಲಿದೆ ಆಟ ಆಡೋದು. ಇವಾಗ ಈಚೆಯಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಏನು ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಚಿರ್ಮುರಿ ತಗೋ, ಇದೊಂದು ಇಲ್ಲೇ ಚೆನ್ನಾಗಿದೆ. ಇವಳು ನೋಡಿ ಆಟ ಆಡಕ್ಕೆ ನಿಂತವಳೆ. ನಂದಿ ಟೆಂಪಲ್ ಅಂತಾನೂ ಕರೀತಾರೆ ಇದನ್ನ, ಶ್ರೀ ಬಿಗ್ ಬುಲ್ ನಂದಿ ಟೆಂಪಲ್, ದೊಡ್ಡ ಗಣೇಶನ್ ದೇವಸ್ಥಾನ ಗೈಸ್. ನಾವ್ ಇವಾಗ ಇದನ್ನ ತಗೋತಾ ಇದೀವಿ. ಒಂಥರ ಕ್ರೀಮ್ಸ್ ಇದ್ರು ಒಂಥರ ಕ್ರೇಜ್. ಹೌದೌದು, ಗ್ರೀನ್ ಕ್ರೀಮ್ಸ್ ಇಸ್ ನೈಸ್. ಹೌದೌದು. ಅಕ್ಕ ತಿನ್ನಿ, ನಾನು ತಿನ್ನೋಣ. ಏನು ಕಾಣಿಸ್ತಿದ್ದೀನಿ? ಕಾಣಿಸ್ತಿದೆ ನಿಮಗೆ? ನೀವು ಬೇಡ ಬೇಡ ಅಕ್ಕ ಹಾಕ್ಬಿಡಿ, ಚಪ್ಪಲಿ ಥರ ಇದ್ದೀನಿ. ತಗೋಬರ್ರಿ ನಾವು ಈ ರಶಲ್ಲಿ ಮುಂದೆ ನಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಜನ ಎಲ್ಲ ನಮ್ಮನ್ನ ನೂಕೊಂಡು ಹಂಗೆ ಮುಂದೆ ಹೋಗ್ತಾ ಇದೀವಿ. ಉಸಿರು ಹೆಂಗ್ ಕಟ್ಬಿಟ್ಟಿತ್ತು ನನಗೆ ಅಂದ್ರೆ ಈಗ ಇರಿಟೇಟ್ ಆಗೋಯ್ತು ಗೈಸ್. ಗೈಸ್ ನಂಗೆ ಇವರೆಲ್ಲ ಸೇರ್ಕೊಂಡು ಹೆವಿ ಹಿಂಸೆ ಇಡ್ತಾ ಇದಾರೆ. ನನಗೆ ಆ ಗೇಮ್ ಆಡಕ್ ನನ್ನ ತಲೆಯಿಂದನೂ ಮೇಲೆ ಹೋಗ್ತಾ ಇದೆ. ತಂಬೇಕು ಆ ಗೇಮ್ ಆಡೋದು, ತಂಬೇಕು. ನನಗೆ ಇರಿಟೇಟ್ ಆಗ್ತಿದೆ. ಜೊತೆಲಿ ಗುಂಡಿಗೆ ಇರಬೇಕು. ಗುಂಡಿಗೆ ಸ್ಪೆಲ್ಲಿಂಗ್ ಹೇಳು ನೋಡ. GUNNDA. ಎಲ್ಲರೂ ಸೇರ್ಕೊಂಡು ಅಕ್ಕ ಪ್ಲೀಸ್ ಅಂತರ್ಗು ಮಾಡ್ಕೊಂಡ್ರು ಅಂದ್ರೆ ಬ್ಲಾಗ್ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಎಲ್ಲರೂ. ಗೋಲ್ ಗುಂಬಸ್ ನೋಡಿ ಗೈಸ್.
ಅಂತ ಟೆನ್ಷನ್ ನನಗೆ. ಏನು ಮಾಡ್ತೀಯ ಆರಾಧ್ಯ ಬಿರೋದ್ರೆ? ಏನು ಮಾಡೋಕ್ಕಾಗಲ್ಲ. ಮೆಮೊರೀಸ್ ಇರುತ್ತಲ್ಲ ಬಿಡು. ಏನು ಬಿದ್ದೆ ಅಂತ ಬಿದ್ಮೇಲೆ ಏನಾರ ಮೆಮೊರೀಸ್ ಆಡಿರೋ ಮೆಮೊರೀಸ್ ನೀನೇ ಇಲ್ಲ ಅಂದ್ಮೇಲೆ ಮೆಮೊರೀಸ್ ಹೆಂಗಿರುತ್ತೆ? ತಪ್ಪಿ ಅದು ಸ್ಕ್ರೂ ಲೂಸ್ ಆಗಿಬಿದ್ರೆ ಅದು ಟೆನ್ಷನ್ ಗೈಸ್ ನನಗೆ. ವಾಟ್ ಇಸ್ ಲೈಫ್ ವಿತೌಟ್ ಎನಿ ರಿಸ್ಕ್? ನೋಡೆ ವಾಟ್ ಈಸ್ ಲೈಫ್ ವಿತೌಟ್ ರಿಸ್ಕ್ ಅಂತೆ ನಿನ್ ತಂಗಿ ಹೇಳೋದು. ಮನೇಲಿ ನಿಮ್ಮ ಅಮ್ಮ ಕುತ್ಕೊಂಡು ದೇವ್ರಿಗೆ ಬೇಡ್ಕೊತಿರ್ತಾರೆ ನನ್ನ ಮಗಳು ಹುಷಾರಾಗಿರ್ಲಪ್ಪ ಅಂತ. ಇವಳಿಲ್ಲಿ ಬಂದು ಇವಳ ಲೈಫ್ನ ರಿಸ್ಕ್ ಇಡ್ತಾವಳೆ. ಲೈಫಲ್ಲಿ ದೇವರು ನನ್ನ ಮಾತು ಕೇಳಿಸ್ಬೋದು ಅನ್ಸುತ್ತೆ, ಅದಕ್ಕೆ ಕ್ಲೋಸ್ ಆಗ್ಬಿಡಿದೆ. ಯಾವ ಬ್ಯಾಡ್ ಲಕ್, ಮೈ ಬ್ಯಾಡ್ ಲಕ್. ನಾನು ಎಕ್ಸೈಟೆಡ್ ಆಗಿದ್ದೆ ಆಡಕ್ಕೆ, ಮಳೆ ಬಂತು, ಗೇಮ್ ಕ್ಲೋಸ್ ಆಯ್ತು, ಲೈಟ್ಸ್ ಆಫ್ ಆಯ್ತು, ಯೂರೋಪ ಟೆನ್ಷನ್. ಕಡಲೆಕಾಯಿ ಪಸ್ಸೆ ಗಾನ್ ರಾಂಗ್ ಅಂತ ಓಕೆ, ತಮ್ಮನೇಲಿ ಇದನ್ನ ನಾನು ಮತ್ತೆ ಸಂಜನಾ ಅದೇ 3 years ಬ್ಯಾಕ್ ಮಾಡಿಸಿದ್ವಿ. ನಮ್ದು ಒಬ್ಬ ರಕ್ಷಂತ ಬರ್ಸಿದ್ದೆ, ಅವಳು ಸಂಜನಾ ಅಂತ ಬರ್ಸಿದ್ವಿ. ಚಿಕ್ಕವಳಿರುವಾಗ ನಾನು ಮಾಡಿಸಿದ್ದೆ. ಸಿರಿ, ರಾಜು ಅಂತೆಲ್ಲ ಮಾಡಿಸಿದ್ದೆ. ಈಗಲೂ ಇದೆ, ಸಿರಿ ಇದಿದೆ, ರಾಜು ಇದೆ, ಇಬ್ಬರು ಮಾಡಿಸಿರೋದಿದೆ. ನೈಸ್ ನೈಸ್. ನಮ್ಮಮ್ಮ ಏನು ಹೇಳ್ತಾ ಇದ್ದಾರೆ ನೋಡಿ, ಲಂಡನಲ್ಲಿ ಇರೋ ಮನೆಗೆ ಹಾಕೋಬೇಕಂತಿದ್ದೀನ. ಬೇಡ ಬೇಡ ಅಮ್ಮ, ಬಾ ಬಾಮ್ಮ, ಸುಮ್ಮನೆ ಬೇಡ. ಎಂತ ಮಾಡಿ ಗೈಸ್ ನೋಡಿ ಗೈಸ್, ಇದೆ ಬೊಂಬೆ ಮಿಠಾಯಿ. ದೊಡ್ಡ ಮನೆ ಕಳೆದೋಗ್ಬಿಟ್ರ ಇವಳೆ, ದೊಡ್ಡ ಮನೆ ಕಳೆದೋಗ್ಬಿಟ್ರಂತೆ. ಇವಾಗ ಸ್ವಲ್ಪ ಉಸಿರಾಡಂಗೆ ಅನಿಸ್ತಿದೆ. ಟಾಟಿಲಿ ಒಂದ್ ಕಡೆ ಹೋದ್ರೆ ದೊಡ್ಡಮ್ಮ, ಒಂದ್ ಕಡೆ ದೊಡ್ಡಮ್ಮ. ನಾನು ಎದುರ್ಕೊಂಡೆ. ನೋಡಿ ಇಲ್ಲಿ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಏನೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಕೃಷ್ಣನ್ ದೇವಸ್ಥಾನ. ಇವಳಿಗೆ ಫ್ಯಾನ್ಸು ಹೊಸಿ ಜನ ಮಾತಾಡ್ಸಿದ್ರ ಇವಳನ್ನ. ನನಗೆ ಗೊತ್ತಾಗ್ತಿಲ್ಲ, ಇವಾಗ ತಾನೇ ಬಿಗಿ ಮುಗಿದೆ ಕೈಯಲ್ಲಿ. ಏನು ಮಾಡೋದು ಏನು ಇವರು ನಮ್ಮ ಸಬ್ಸ್ಕ್ರೈಬರ್. ನನಗೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಕ್ಕಿದ್ದಾರೆ. ನನಗೆ ಬ್ಲಾಗ್ಸ್ ಎಲ್ಲ ನೋಡ್ತಾರೆ. ಹೇಗೆ ಅನಿಸುತ್ತೆ ಹೇಳಿ? ತುಂಬ ಚೆನ್ನಾಗಿ ಅನಿಸುತ್ತೆ. ಅವ್ರೇನು ಬ್ಲಾಗ್ ಮಾಡ್ಬೇಕನ್ನೋ ಥರ ಮಾಡಲ್ಲ. ಅವ್ರು ಯೂಶ್ವಲಾಗಿ ಅವ್ರು ಡೈಲಿ ರುಟೀನ್ ತೋರಿಸೋದೇ ಆ್ಯಕ್ಚುಲಾಗಿ ತುಂಬ ಇಷ್ಟ ಆಗುತ್ತೆ. ಅವ್ರು ಮಾತಾಡೋದು ಎಷ್ಟು ಕ್ಯಾಶುವಲಾಗಿ ಮಾತಾಡ್ತಾರೆ. ಫ್ರೆಂಡ್ಸು, ನಾನು ಜಾನ್ವಿ ಆಮೇಲೆ ಸಂಧ್ಯಾನ ಫಾಲೋ ಮಾಡ್ತಾ ಇದ್ದೀನಿ. ಅವರೆಲ್ಲ ಗೊತ್ತು. ವೆರಿ ಸ್ವೀಟ್, ವೆರಿ ಸ್ವೀಟ್, ವೆರಿ ಗುಡ್. ಇವರು ಲಂಡನಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಆಲ್ ದಿ ವೆರಿ ಬೆಸ್ಟ್ ಫಾರ್ ದಟ್. ವೆರಿ ಸೂನ್. ಈಗ ಲಂಡನಲ್ಲಿ ಸಿಗೋಣ ಖಂಡಿತವಾಗ್ಲೂ. ಅಷ್ಟೇ.